21 ಲಕ್ಷ, ಜಲಜ 21 ಲಕ್ಷ, ಉದ್ವಜ 21 ಲಕ್ಷ. 84 ಲಕ್ಷ ಜೀವರಾಶಿ ತಿರುಗಿ ಬರುವಾಗ ಏಕೈಕ ಯೋನಿ ಕೋಟಿ ಕೋಟಿ ಪೇರ. 84 ಲಕ್ಷ ಜೀವರಾಶಿ ಒಂದೊಂದು ಜನ್ಮ ಬಂದಿಲ್ರಿ. ಒಂದು ಜನ್ಮದೊಳಗೆ ಕೋಟಿ ಸಲ ಹುಟ್ಟಿ ಸತ್ತದ, ಕೋಟಿ ಕೋಟಿ ಪೇರ. ಕೊನೆಗೆ ಪಾಪ ಮತ್ತು ಪುಣ್ಯ ಸಮ ತೂಕವಾದಾಗ ಶ್ರೇಷ್ಠವಾದ ಮನುಷ್ಯ ಜನ್ಮ ನಮ್ಮ ನಿಮ್ಮೆಲ್ಲರಿಗೆ ಸಿಗ್ತದೆ. ಸಾಮಾನ್ಯ ಅಲ್ಲ ಮನುಷ್ಯ ಜನ್ಮ ಸಿಗೋದು. ಇದು ಪಾಪ ಪುಣ್ಯ ಸಮತೂಕದಾಗ ಸಿಕ್ಕದ್ರೆ ಸಾಸ್ಮಿ ಕಾಲಟ ಪಾಪ ಜಾಸ್ತಿ ಆಗಿದ್ರೆ ಯಮನ್ ನರಕದಾಗ ಹೋಗಿ ಬೀಳ್ಬೇಕಾಗಿತ್ತು. ಸಾಸ್ಮಿ ಕಾಲಟ ಪುಣ್ಯ ಜಾಸ್ತಿ ಆಗಿದ್ರ ದೇವತೆಗಳಾಗಿ ದೇವಲೋಕದಾಗ ಕೊಂಡಿರ್ಬೇಕಾಗಿತ್ತು. ಇದು ಪಾಪ ಮತ್ತು ಪುಣ್ಯ ಸಮತೂಕ ಆದಾಗ ಮನುಷ್ಯ ಜನ್ಮ ಸಿಗ್ತದ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪಗಳಿರ, ಇದನ್ನ ಹಾನಿ ಮಾಡಿಕೊಳ್ಳಲು ಬೇರೆ. ದೇವಾನು ದೇವತರು ಹೊಂಟಿಗಾಲಿತ್ತು ತಪಸ್ಸು ಮಾಡ್ಲಿಕ್ಕತ್ತಾರ, ಮನುಷ್ಯ ಜನ್ಮ ಒಂದು ಕ್ಷಣಾರ ಕೊಡು ದೇವ, ನಾವು ಮೃತ್ಯು ಲೋಕದಾಗ ನಿನ್ನ ಸತ್ಸಂಗದೊಳಗೆ ಆನಂದ ಪಡ್ತೇವೆ. ದೇವತೆಗಳು ಸಿಕ್ಕಿಲ್ಲ ಮನುಷ್ಯ ಜನ್ಮ, ನೀವು ನಮ್ಮ ನಿಮ್ಮೆಲ್ಲರೂ ಸಿಕ್ಕತ್ತೆ ಅಂತಂದ್ರೆ ನಾವ್ ಎಷ್ಟು ಭಾಗ್ಯವಂತರಿ. ದೇವತೆಗಳಿಗಿಂತ ಹೆಚ್ಚು ಅಂತಾರ ನಮಗೆ. ನಿಮಗೆ ಮನುಷ್ಯ ಜನ್ಮ ಸಿಕ್ಕಿದ್ದು ಒಂದನೇ ಲಾಭ. ಇನ್ನು ಎರಡನೇ ಲಾಭ, ಈ ಸೃಷ್ಟಿ ಒಳಗೆ ನವಖಂಡ ಪೃಥ್ವಿ ಅಂತ ಹೇಳ್ತಾರೆ. ನವಖಂಡ 9 ಖಂಡಗಳ. ನವಖಂಡದೊಳಗೆ ಭರತ ಖಂಡ ಅಂದ್ರೆ ಪುಣ್ಯ ಭೂಮಿ, ಧರ್ಮ ಭೂಮಿ. ಯಾಕೆ ಭರತ ಖಂಡ ಪುಣ್ಯ ಭೂಮಿ ಅಂದ್ರೆ ಪರಮಾತ್ಮನ 10 ಅವತಾರ ಆದದ್ದು ಭರತ ಖಂಡದೊಳಗ. 63 ಮಂದಿ ಪುರಾತನ ಶರಣರು ಜನ್ಮವೆತ್ತಿದ್ದು ಭರತ ಖಂಡದೊಳಗ. 56 ಮಂದಿ ಅಗ್ರಗಣ್ಯ ಸಂತರು ಜನಿಸಿದ್ದು ಇದೇ ಪುಣ್ಯ ಭೂಮಿ ಭರತ ಖಂಡ. 84 ಮಂದಿ ಸಿದ್ಧರು ಜನಿಸಿ ಬಂದದ್ದು ಇದೇ ಪುಣ್ಯ ಭೂಮಿ. ಋಷಿ ಮುನಿಗಳು ಯಜ್ಞ ಯಾಗ ಹೋಮ ಹವನಾದಿಗಳನ್ನು ಮಾಡಿದ್ದು ಕೂಡ ಇದೇ ಪುಣ್ಯ ಭೂಮಿ ಭರತ ಖಂಡ. ಈ ಭರತ ಖಂಡದಲ್ಲಿ ಹುಟ್ಟಿ ಬಂದೇವಲ್ಲ, ಇದು ಎರಡನೇ ಲಾಭ. ಇನ್ನು ಮೂರನೇ ಲಾಭ ಎಲ್ಲಿತ್ರಿ? ಮನಿ ಒಳಗ, ಸಂಸಾರದೊಳಗ, ಐಶ್ವರ್ಯ ಸಂಪತ್ತದೊಳಗ, ಅಧಿಕಾರ ಪದವಿ ಒಳಗ ಇಲ್ಲ. ಮೂರನೇ ಲಾಭ ಇದ. ಕಲಘಟಗಿ ತಾಲೂಕದಿಂದ ಸಂಸಾರಕ್ಕೆ ನೀರು ಹಣಿಸಿ 3 ದಿವಸನ ಅಂಬಡಗಟ್ಟಿ ಪಾಂಡುರಂಗನ ದಿಂಡಿ ಕಾರ್ಯಕ್ರಮಕ್ಕೆ ಹೋಗೋದು ಮಣ್ಯನ್ನ ನಾವು ತಾಕೀತು ಮಾಡಿ ಬಂದ. ಸಂಸಾರಕ್ಕೆ ನೀರು ಹಣಿಸಿ ಬಂದಾರ. ಹೆಂಗೆ ಅದಕ್ಕೆ ಬಂದಾರ? ಪಾಂಡುರಂಗನ ದಿಂಡಿ ಕಾರ್ಯಕ್ರಮಕ್ಕೆ ನಾನು ಹೋಗುತ್ತೇನೆ. ಏನು ಸಂಸಾರಕ್ಕೆ ನೀರು ಹಣಿಸಿ ಇಲ್ಲಿ ಅಂಬಡಗಟ್ಟಿ ಗ್ರಾಮದ ಪರಮಾತ್ಮ ವಿಠಲನ ದೇವ ಸಭೆಯೊಳಗೆ ಸತ್ಸಂಗವಾಗಿ ಭಾಗಿಯಾಗಿದ್ದೀವಲ್ಲ, ಇದ ಮೂರನೇ ಲಾಭ. ಅದಕ್ಕೆ ಮಾನವ ಜನ್ಮ ಬಹಳ ಶ್ರೇಷ್ಠತೆಪ. ಸಿಗವಾರ ಸಿಕ್ಕೈತೆ ತಮ್ಮ, ಇದನ್ನ ವ್ಯರ್ಥ ಮಾಡ್ಕೋಬೇಡ, ಇದನ್ನ ಸದುಪಯೋಗ ಪಡಿಸಿಕೋ. 3.5 ಮೊಳ ಶರೀರ ಪಾವನ ಆಗಬೇಕತ್ತಿದ್ರ ಎಂತ ಸತ್ಯವಂತರ ಸಂಘ ಮಾಡು. ಅದಕ್ಕೆ ಹೇಳ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಇದ್ದಕ್ಕೆ. ಯಾವಾಗಿದು ಸಂಘದೊಳಗೆ ಸತ್ಯವಂತರ ಸಂಘ ಒಡನಾಟ ಮಾಡಿ ನಿನಗೆ ಯಾವಾಗಿದ್ರು ಮನಸ್ಸು ಆನಂದ ಪರಮಾನಂದ ಇರ್ತೈತಿ. ಅದ ದುಷ್ಟರ ಸಂಘದಾಗ ಹೋಗಿ ಹಾಕಿ ಅಂತಂದ್ರ ದುಷ್ಟರ ಸಂಘದಾಗ ಹೋಗಿ ನೋಡ್ಬೇಕಾದ್ರೆ ಏನು ವ್ಯಸನ ಮಾಡಿದ್ರು ನಿನ್ನ ವ್ಯಸನಿಕನಾಗಿ ಮಾಡಕ್ ಚಲೋ ಮಾಡ್ತಾರ. ಅವ್ರ ಎಮ್ಮೆ ಆಕಳ ಕೂಡಿ ಬಿಡ್ತಿದ್ರಂತ. ಎಮ್ಮೆ ಹಂಗ ತಾಸಿನಾಗ ಅವಾಗ ಹೊಟ್ಟೆ ತುಂಬಿಸ್ಬಿಡ್ತ ಆಹಾರ ಹತ್ತೈತ ನೋಡ್ತಿರ್ತಿದ್ರು. ಏನ್ ಮಾಡಲಿ ದಿನ ನಾವು ಹಸ್ಕೊಂಡು ಹಾಕ್ತೇಲ್ಲ ಅಂತ. ಇದು ನಾನು ಸುಖ ಏನಂತ ಅದ್ರಾಗ ನೋಡ್ಬೇಕಂತೇಳಿ ಎಮ್ಮೆ ಏನ್ ಮಾಡಾಕೈತಿ, ಎಮ್ಮಿ ಕೂಡ ಅದು ಚಲೋ ಮಾಡಿತ್ತು. ಹಂಗ ದುಷ್ಟರ ಸಂಘ ಅಂತಂದ್ರೆ ಎಮ್ಮಿ ಸಂಘ ಇದ್ದಾಗ, ದುಷ್ಟರ ಸಂಘ ಎಮ್ಮಿ ಸಂಘ ಇದ್ದಾಗ. ಎಮ್ಮಿ ಸಂಘ ಮಾಡಿರ ಕೆಡು. ಅದಕ್ಕಪ್ಪ ಒಳ್ಳೆಯವರ ಸಂಘ ಮಾಡಿ, ಯಾವಾಗಿದ್ರು ಒಳ್ಳೆಯವರ ಸಂಘ. ಸತ್ಸಂಗತ್ವ ನಿತ್ಸಂಗತ್ವ, ನಿತ್ಸಂಗತ್ವ ನಿರ್ಮೂಲತ್ವ, ನಿರ್ಮೂಲತ್ವ ಜೀವನ ತತ್ವ, ಜೀವನ ತತ್ವವೇ ಮೋಕ್ಷದ ಮಾರ್ಗ. ಸತ್ಸಂಗ ನೀನು ಮಾಡಿದ್ದಾರ ಜನ ಕಡ್ತ, ನೀನು ಎಲ್ಲಿವರೆಗೆ ಕಡ್ಕೊಂಡು ಹೋಗಿ ಕೈ ಬಿಡ್ತಾರಂತಂದ್ರ ಮುಕ್ತಿ ಮಾರ್ಗದ ಕಡೆಗೆವರೆಗೆ ಕಡಿದುಕೊಂಡು ಹೋಗಿ ನಿನ್ನ ಕೈ ಬಿಡ್ತಾರೆ. ಯಾಕೆ ಜನ್ಮ ಪಾವನ. ಅದ ದುಷ್ಟ ಸಂಘದಾಗ ಹಕ್ಕಿ ಅಂತಂದ್ರ ನೀನು ಹೊಲ ಮಾರಿಸಿ, ನೀನು ಮನಿ ಮಾರಿಸಿ, ನೀನು ಮನ್ಯಾಗ ಜಗಳಾಟ ಹಚ್ಚಿ ನೀನು ಎಲ್ಲಾರ ಹಾದಿ ಹೆಣ ಆಗೋಂಗೆ ಮಾಡಿಬಿಡ್ತಾರ. ಯಾವಾಗಿದ್ರು
ಸತ್ಯವಂತರ ಸಂಘ ಮಾಡ್ಬೇಕಂತ ಹೇಳ್ಯಾರ ಅವ್ರ ಮಾತು. ಅದಕ್ಕೆ ಶ್ರೇಷ್ಠವಾದ ಮನುಷ್ಯ ಜನ್ಮ. ಅಪ್ಪ ಇದನ್ನ ಹಾನಿ ಮಾಡ್ಕೋಬೇಡಪ್ಪ. ಎಂತ ಒಂದ ಈಗ ವರ್ಷಕ್ಕೊಮ್ಮೆ ಯಾಕೆ ಮಾಡಿದ್ವಿ, ಒಮ್ಮೆ ಯಾಕೆ ಮಾಡಿಬಿಡ್ಲಿಲ್ಲ? ಅಂಬಡಗಟ್ಟೆ ಅವ್ರು ತಿಂಗಳಗಟ್ಟಲೆ ಊರಾಗ ಪಟ್ಟಿ ಅಡ್ಡಾಡಿ ಹೊಲಮನೆ ಕೆಲಸಕ್ಕೆ ಅವರು ರಾಜೀನಾಮೆ ಕೊಟ್ಟ ತಿಂಗಳಗಟ್ಟಲೆ ಹಿರಿಯರು ಕುಂತಾರ ನೋಡ್ರಿ. ಎಲ್ಲಾರು ಕಷ್ಟಪಟ್ಟ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಎಲ್ಲರಿಗೆ ಆಮಂತ್ರಣ ಕೊಟ್ಟು ಕರೆಸಿ ಇಲ್ಲಿ ಏನ್ ಮಾಡಾಕತ್ತಾರ ಅವರು? ಪುಣ್ಯ ಕಾರ್ಯ ಮಾಡ್ಲಿಕ್ಕತ್ತಾರ. 2 ದಾನ ಮಾಡ್ಲಿಕ್ಕತ್ತಾರ. ಒಂದು ಜ್ಞಾನ ದಾನ, ಒಂದು ಅನ್ನದಾನ. ಹೊಟ್ಟೆ ಹಸದಾಗ ಅನ್ನ ಊಟ ಮಾಡಿ ತೃಪ್ತಿ ಆಕತಿ, ಮನುಷ್ಯಗೆ ಆನಂದ ಆಕತಿ. ನೆತ್ತಿಗೆ ಹಸು ಆಕತಿ ಅಂತ. ನೆತ್ತಿಗೆ ಹಸುವಾದಾಗ ಏನಾಗೋದು? ಅದಕ್ಕೊಂದು ಬೋರ್ನ್ವಿಟ ಹಾಕೋದನ್ರಿ, ಹಾಲ ಬಾದಾಮಿ ಹಾಲು ಕುಡಿಸೋದು ಇಲ್ಲ. ನೆತ್ತಿಗೆ ಹಸುವಾದಾಗ ಸತ್ಯವಂತರ ಸಂಘದೊಳಗೆ ಕುಳಿತ ಶಾಂತ ಏಕಾಗ್ರ ಚಿತ್ತದಿಂದ ಆ ಪುರಾಣ ಪುಣ್ಯ ಕಥೆಗಳನ್ನ ಶ್ರವಣ ಮಾಡೋದ್ರಿಂದ ನೆತ್ತಿ ಹೊಟ್ಟೆ ತುಂಬತಂತ. ಇವತ್ತು 2 ದಾನ ಇಟ್ಟುಕೊಂಡ ಅಂಬಡಗಟ್ಟಿ ಗ್ರಾಮದ ಹಿರಿಯ, ಜ್ಞಾನದಾನ ಮತ್ತ ಅನ್ನದಾನ. ಅದಕ್ಕೆ ದೈವ ದೇವ್ರ. ನೀವೆಲ್ಲ ಅದಿರಲ್ಲ, ನೀವ ದೇವ್ರ. ಗರ್ಭಗುಡಿಯೊಳಗೆ ಭಗವಂತ ನಿಂತಾನಂದ್ರೆ ಅವ ಒಬ್ಬ ದೇವ್ರ ಅಲ್ಲ, ನೀವು ದೇವ್ರ. ಈ ಭವ್ಯವಾದ ಮಂದಿರ ನಿರ್ಮಾಣ ಆಗಬೇಕಿದ್ರೆ ನೀವು ಕಾರಣ. ಕಟ್ಪಾಟ್ ಮಾಡಿ ಕಟ್ರಿ, ಹೊಗದಲ್ಲಿ ಹೊಕ್ಕ ದೇಣಿಗೆ ಇಸ್ಕೊಂಡು ಬಂದು ಸಂಸಾರ ಬಿಟ್ಟು ನಿಂತು ಕಟ್ರಿ ಅಂತ ಭವ್ಯವಾದ ಮಂದಿರ ಆತ. ಶಿಲ್ಪಗಾರ ಎಷ್ಟು ಹೇಳ್ತಾರ ಅಷ್ಟು ರೊಕ್ಕ ಕೊಟ್ಟು ಸುಂದರವಾದ ಮೂರ್ತಿ ತಂದು ಬಡವೆಗಳನ್ನು ತಂದು ಹೋಮ ಹವನಾದಿಗಳನ್ನ ಮಾಡಿ ಇಲ್ಲಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಪಾಂಡುರಂಗ ಬಂದಿರ್ತಾನ. ಪಾಂಡುರಂಗ ವಿಠಲನ ಗುಡಿ ಆತ. ಇದಕ್ಕೆ ಕಾರಣೀಭೂತರು ಯಾರ್ರಿ? ದೈವ. ದೈವ ದೇವರು. ಅದಕ್ಕೆ ಹೇಳ್ತಾರ ಜಗದ್ಗುರು ತುಕೋಬ್ಯಾರ. ಇವತ್ತ ಈ ಅಭಂಗದ ಪ್ರಥಮ ಚರಣದಲ್ಲಿ ನಮ್ಮ ನಿಮ್ಮೆಲ್ಲರಿಗೆ ಬೋಧ ಮಾಡ್ತಾರ. ಕೇಚಿದಾನ ದೇಗಾ ದೇವ ತುಜ ವಿಸರಣ ಭಾವ ಗುಣಗಾಯೇನ ಆವಡಿ ಈ ಸಮಾಜ ಸರ್ವ ಜೋಡಿ. ತುಕೋಬ್ಯಾರ ಎಷ್ಟನೇ ತಲೆ ಅಂತಂದ್ರ 8ನೇ ತಲೆ. ಪ್ರಥಮ ಯಾರು? ಮುತ್ತಜ್ಜ ವಿಶ್ವಂಬರ ಭವ. ವಿಶ್ವಂಬರ ಭವ, ಶಂಕರ ಭವ, ನಾರಾಯಣ ಭವ, ವಿಠ್ಠಲ ಭವ, ಪದಾಜಿ ಭವ, ಕಾನೈ ಭವ, ಬೋಲೋಬಾ ಭವ, ಜಗದ್ಗುರು ತುಕೋಬರಾಯ. 8 ತಲೆ ತಲಾಂತರದಿಂದ ಪರಮಾತ್ಮ ನಿಕಟ ಸೇವೆಯನ್ನು ಮಾಡಿದರು. ಹೆಂಗ ಸೇವೆ ಮಾಡಿದ್ರು ಅಂತಂದ್ರ ಅವಾಗ ಪ್ರಮಾಣ ಕೊಡ್ತಾರೆ. ನಿಷ್ಕಾಮ ನಿಚ್ಚಳ ವಿಠಲ ವಿಶ್ವಾಸ, ನಿಷ್ಕಾಮ ನಿಚ್ಚಳ ವಿಠಲೆ ವಿಶ್ವಾಸ, ನಿಷ್ಕಾಮ ನಿಚ್ಚಳ ವಿಠಲೆ ವಿಶ್ವಾಸ. ನಿಷ್ಕಾಮ ನಿಚ್ಚಳ ವಿಠಲೆ ವಿಶ್ವಾಸ, ನಿಷ್ಕಾಮ ನಿಚ್ಚಳ ವಿಠಲೆ ವಿಶ್ವಾಸ. ಪಾವನಯ ವಾಸ ಅನೇಕತೆ, ಪಾವನಯ ವಾಸ ವಿಶ್ವಾಸ.